ಕಾಫಿನಾಡು ಚಿಕ್ಕಮಗಳೂರು ಮಲೆನಾಡಿದ್ದು ಮಳೆನಾಡಾಗಿದೆ. ಹಲವು ಕಡೆ ಈ ವರುಣರಾಯ ಸೇತುವೆಗಳನ್ನು ಜಲಾವೃತಗೊಳಿಸಿದ್ದು ಸಂಪರ್ಕವನ್ನ ಸ್ಥಗಿತಗೊಳಿಸಿದ್ದಾನೆ. ಮಗದೊಂದು ಕಡೆ ಬೆಳೆದಂತಹ ಬೆಳೆ ಎಲ್ಲವೂ ಕೂಡ ನೀರ್ಪಾಲಾಗ್ತದೆ. ಜನ ಮನೆಯಿಂದ ಹೊರ ಕಾಲಿಡೋಕೆ ಭಯ ಪಡುವಂತಹ ಪರಿಸ್ಥಿತಿಯನ್ನ ಚಿಕ್ಕಮಗಳೂರಿನ ಜನತೆಗೆ ಈ ವರುಣರಾಯ ತಂದಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಚಿಕ್ಕಮಗಳೂರು ಮಲೆನಾಡ ಭಾಗದಲ್ಲಿ ಮಳೆಯಬ್ಬರ ನಾನಾ ಅವಾಂತರ ಸೃಷ್ಟಿಸಿದ ವರುಣದೇವ. ಇಲ್ಲಿ ನೋಡಿ, ಸೇತುವೆ ಮೇಲಿನ 2 ಅಡಿಯ ನೀರಿನಲ್ಲಿ ಹೋದ ಬೈಕ್ ಸವಾರ ಹೇಗೆ ಪರದಾಡ್ತಿದ್ದಾನೆ ಅಂತ. ಈ ಆಟೋದವನ ಭಂಡತನವನ್ನು ನೋಡಿ. ಭೂಕುಸಿತದ ಪರಿಣಾಮ ಲಾರಿ 50 ಅಡಿಯ ಪ್ರಪಾತಕ್ಕೆ ಬಿದ್ದರೂ ಚಾಲಕ ಪವಾಡ ಸದೃಶ್ಯದ ರೀತಿಯಲ್ಲಿ ಪಾರಾಗಿ ಬಂದಿದ್ದಾನೆ. ಭದ್ರೆಯ ಅಬ್ಬರಕ್ಕೆ ಅಡಕೆ ತೋಟ ಕೊಚ್ಚಿ ಹೋಗಿರೋದನ್ನು ನೋಡಿ. ಕಳೆದ 4-5 ದಿನಗಳಿಂದ ಮಲೆನಾಡು ಭಾಗದಲ್ಲಿ ಅಬ್ಬರಿಸಿ ಬೊಬ್ಬಿರಿತಾ ಇರುವಂತಹ ಮಳೆರಾಯನ ಆರ್ಭಟ ಮುಂದುವರೆದಿದೆ. ಕಾರ್ಕಳ ಟು ಶೃಂಗೇರಿ ರಾಷ್ಟ್ರೀಯ ಹೆದ್ದಾರಿ 169ರ ಮೇಲೆ ತುಂಗೆ ಸವಾರಿ ಮಾಡ್ತಾ ಇದ್ದ ಕಾರಣ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಳಸಾ ತಾಲೂಕಿನ ಮಕ್ಕಿಮನೆ ಗ್ರಾಮದ ನಾಗೇಂದ್ರ ಎಂಬುವರಿಗೆ ಸೇರಿದ 1/2 ಎಕರೆಯ ಅಡಿಕೆಯ ತೋಟ ಗುಡ್ಡ ಜರಿದ ಪರಿಣಾಮ ಮಣ್ಣು ಪಾಲಾಗಿದ್ರೆ, ನಡ್ಲುಮನೆಯ ವರ್ಧಮಾನ್ಯ ಎಂಬುವರ 3 ಎಕರೆ ನಾಟಿ ಮಾಡಿದಂತಹ ಭತ್ತದ ಗದ್ದೆ ಕೂಡ ಜಲಾವೃತಗೊಂಡಿದೆ. ಕೊಪ್ಪ ಹಾಗೂ ಕಳಸಾ ತಾಲೂಕಿನಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಹೊಲ, ಗದ್ದೆ, ತೋಟ, ರಸ್ತೆ ಏನನ್ನೂ ಬಿಡದೆ ವರುಣದೇವ ಎಲ್ಲಂದ್ರಲ್ಲಿ ಮನಸ್ಸೋ ಇಚ್ಛೆ ನುಗ್ಗಿದ ಪರಿಣಾಮ ಇಡೀ ಮಲೆನಾಡು ಜಲಾವೃತಗೊಂಡಿದೆ. ರಸ್ತೆಯಲ್ಲಿ 1/2 ಅಡಿ ಎತ್ತರಕ್ಕೆ ಮಳೆ ನೀರು ನದಿಯಂತೆ ಉಕ್ಕಿದೆ. ಮಳೆಯ ಅಬ್ಬರ ಕಂಡು ಮಲೆನಾಡಿಗರು ಪ್ರಕೃತಿಯ ಎದುರು ಏನೂ ಮಾಡಲಾಗದೆ ಮೂಕ ಪ್ರೇಕ್ಷಕನಂತೆ ನಿಲ್ಲುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಳಸಾ ತಾಲೂಕಿನ ಮಾವಿನಕೆರೆ ಸಮೀಪದ ಕಲ್ಲಾನೆ ಗ್ರಾಮದಲ್ಲಿ ಭಾಸ್ಕರ್ ಎಂಬುವರ ಮನೆಯ ಪಕ್ಕದಲ್ಲಿ ಧರೆ ಕುಸಿದಿದೆ. ಮೂಡಿಗೆರೆ ತಾಲೂಕಿನ ತರುವೆ ಗ್ರಾಮದಲ್ಲಿ ಕಾಲು ಸಂಕವನ್ನ ನೆಚ್ಚಿಕೊಂಡು ಬದುಕ್ತಾ ಇರುವಂತಹ ಕುಟುಂಬ ಮಳೆಯನ್ನ ಕಂಡು ಕಂಗಾಲಾಗಿದೆ. ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಿನಲ್ಲಿ ಭದ್ರಾ ನದಿಯ ತಟದಲ್ಲಿರುವ 17 ಕುಟುಂಬಗಳು ಜಲಾವೃತದ ಭೀತಿಯಲ್ಲಿದೆ. ಇನ್ನು ಮನೆಯ ಸಾಮಾನುಗಳು ಗಂಟು ಮೂಟೆ ಕಟ್ಟಿಟ್ಟು ಮಳೆಗಾಲ ಮುಗಿಯುವವರೆಗೂ ದಿನರಾತ್ರಿ ಜಾಗರಣೆ ಮಾಡುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಮಾಗಡಿ ಸಮೀಪದ ಪೀಟರ್ ಎಂಬುವರ ಅಡಿಕೆ ತೋಟದಲ್ಲಿ ಸುಮಾರು 1.5-2 ಅಡಿಯಷ್ಟು ನೀರು ನಿಂತಿದ್ದು ತೋಟ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಪ್ರತಿ ವರ್ಷ ಇದೇ ಸಮಸ್ಯೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಪೀಟರ್ ಅತ್ತ ಪರಿಹಾರವೂ ಇಲ್ಲ, ಇತ್ತ ತಡೆಗೋಡೆ ನಿರ್ಮಿಸಿಯೂ ಕೊಡ್ತಿಲ್ಲ ಅಂತೇಳಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ಅನಾಹುತಗಳ ಮಧ್ಯೆ ತರೀಕೆರೆ ತಾಲೂಕಿನ ಕೆಮ್ಮಣ್ಣುಗುಂಡಿ ಸಮೀಪದ ಕಲ್ಲತ್ಗಿರಿ ಹಾಗೂ ಹೆಬ್ಬೆ ಜಲಪಾತ ಮೈದುಂಬಿ ಧುಮ್ಮಿಕ್ತಾ ಇದ್ದು ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಒಟ್ಟಾರೆ ಕಾಫಿನಾಡು ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.